ಬಾಗಲಕೋಟೆ ಬಿಜಾಪುರ ಅಂದ್ರೆ ಹಳೆ ಜಿಲ್ಲೆ, ಒಂದು ಅಣ್ಣತಮ್ಮರು ಇದ್ದಂಥ ಒಂದು ನಮ್ಮ ಜಿಲ್ಲೆ ಅದು. ಬಾಗಲಕೋಟೆಗೆ ಬಿಜಾಪುರ ಕಂಪೇರ್ ಮಾಡಿದ್ರೆ ಭಾಳ ವ್ಯತ್ಯಾಸ ಐತಿ. ಅಲ್ಲಿ ಇದ್ದಂಥ ಜಾತಿ ವ್ಯವಸ್ಥೆ ಹಿಂದೂ ಮುಸ್ಲಿಮನ್ನು ಏನು ಬಿಜಾಪುರದಲ್ಲಿ ಇದೆಯಲ್ಲ ಅದನ್ನು ಬಾಗಲಕೋಟೆಯಲ್ಲಿ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಅಣ್ಣತಮ್ಮರಂಗದೀವಿ ಇಲ್ಲಿ. ಬಾಗಲಕೋಟೆ ಇತಿಹಾಸ ತೆಗೆದು ನೋಡಿದ್ರಪ್ಪ ಅಂತಂದ್ರೆ ಹಿರಿಯರಾದಂಥ ದಂಡ್ಯಾರವರು ಅತಿ ಹೆಚ್ಚು ಹಿಂದೂಗಳಾದಂಥ ಕ್ಷೇತ್ರದಲ್ಲಿ ಸಾಕಷ್ಟು ಸಾರಿ ನಗರಸಭೆ ಸದಸ್ಯರಾಗಿ ಆಯ್ಕೆ ಆದಂಥವ್ರು. ಇಲ್ಲಿ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಹಿಂದೂ ಕಾರ್ಯಕ್ರಮ ಇರಲಿ ಅಥವಾ ರಂಜಾನ್ ಇರಲಿ, ಆ ಹಿಂದೂಗಳ ಕಾರ್ಯಕ್ರಮದಲ್ಲಿ ಮುಸ್ಲಿಮ್ಸ್ ಇಲ್ಲದೆ ಇರೋ ಕಾರ್ಯಕ್ರಮ ಆಗಂಗಿಲ್ಲ, ಮುಸ್ಲಿಮ್ಸ್ ಮನೆಯಲ್ಲಿ ಹಿಂದೂಗಳಿಲ್ಲದೆ ಇರೋ ಕಾರ್ಯಕ್ರಮ ಬಾಗಲಕೋಟೆಯಲ್ಲಿ ಆಗಲ್ಲ. ಆದರೆ ನಮ್ಮ ಸಹೋದರಿ ನಜ್ಮಾ ಅವರು ಹೇಳ್ತಾ ಇದ್ರು, ಎಜುಕೇಷನ್ ಭಾಳ ಮುಖ್ಯ ಇರುತ್ತಿಲ್ಲ. ಪ್ರಾಕ್ಟಿಕಲ್ ಆಗಿ ನಾವು ಫ್ಯೂಚರ್ ಜೀವನ ಹೆಂಗಿರಬೇಕು ಅನ್ನೋದನ್ನು ಯೋಚನೆ ಮಾಡೋಕ್ಕಾಗತ್ತಿಲ್ಲ. ಎಜುಕೇಷನ್ನು ಭಾಳ ಮುಖ್ಯ ಐತಿ. ಸಾಕಷ್ಟು ಜನ ಇಲ್ಲಿ ನೀವು ದುಬೈಗೆ ಹೋಗಿ ಬಂದವರು ಇಲ್ಲದಿರಿ. ದುಬೈ ಒಂದು ಮುಸ್ಲಿಂ ಕಂಟ್ರಿ ಆದರೂ ಕೂಡ ಸುಮಾರು 99 ದೇಶದ ಪ್ರಜೆಗಳು ದುಬೈದಲ್ಲಿದ್ದಾರೆ. ಅಲ್ಲಿ ಯಾವುದು ಈ ಹಿಂದೂ ಮುಸ್ಲಿಮ್ ಆ ದೇಶದವ ಈ ದೇಶದವ ಆ ಜಾತಿ ಈ ಜಾತಿ ಅಲ್ಲ. ಅದಕ್ಕೆ ಇವತ್ತು ಇಡೀ ರಾಷ್ಟ್ರದಲ್ಲಿ ದುಬೈನತ್ತ ಎಲ್ಲರೂ ದೃಷ್ಟಿ ದುಬೈನ ಕಡೆ ಐತಿ. ಆದರೆ ನಮ್ಮ ಭಾರತದಲ್ಲಿ ನಮ್ಮ ಹಿರಿಯರ ಮಾತಾಡ್ಬೇಕಾದ್ರೆ ಹೇಳಿದರು, ಸಾಕಷ್ಟು ನಮ್ಮ ಮುಸ್ಲಿಂ ಬಾಂಧವ ಯುವಕರು IAS ಆಫೀಸರ್ಸ್ ಆಗಬೇಕು, ಎಜುಕೇಷನ್ ಸಿಗಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳು ಕೂಡ, ಆದರೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಿದೀವಿ ಅನ್ನೋದು ಅದನ್ನು ನಾವು ನೋಡ್ಬೇಕಾಗ್ತಾ ಇದೆ. ಈಗಿನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಬೇರೆ ಬೇರೆ ಏನು ಹುದ್ದೆಯಲ್ಲಿದ್ದಾರೆ, ಪ್ರತಿಯೊಂದಕ್ಕೂ ಪ್ಲ್ಯಾನಿಂಗ್ ಅಂತ ಮಾಡ್ತಾರೆ. ಇವನ್ ಮಕ್ಕಳನ್ನ ಹಡಿಬೇಕಾದ್ರೂ ಕೂಡ ಅವರು ಪ್ಲ್ಯಾನಿಂಗ್ ಮಾಡ್ತಾರೆ. ಅವರು ಎಜುಕೇಷನ್ ಮುಂದೆ ಕಲಿತಾರೆ, ಯಾವ ವಯಸ್ಸಿಗೆ ರೊಕ್ಕ ಬರ್ಬೇಕು ಅನ್ನೋದು ಕೂಡ ಅವ್ರು ಇನ್ಶೂರೆನ್ಸ್ ಮಾಡಿಡ್ತಾರೆ. ಅವ್ರಿಗೆ ಯಾವ ಎಜುಕೇಷನ್ ಅವ್ರು ಸೆಟ್ ಆಗುತ್ತಂತ ಈಗಿಂದನೇ ಪ್ರೈಮರಿ ಎಜುಕೇಷನ್ ಅವರಿಗೆ ಬೇಸಿಕ್ಕಾಗಿ ಹೆಂಗೆ ಆಗ್ತಾವ್ರೆ ಅವರಿಗೆ IAS KS ಎಕ್ಸಾಮ್ ಹೈಸ್ಕೂಲಿಂದನೇ ಅವರಿಗೆ ಕೋಚಿಂಗ್ ಕೊಡುವಂಥ ಕೆಲಸ ಆಗ್ತಾಯಿದ್ದಾವೆ. ಒಂದು ವಿನಂತಿ ಏನಪ್ಪ ಅಂತಂದ್ರೆ, ನಾನು ಸಾಕಷ್ಟು ಜನ ಮುಸ್ಲಿಂ ಬಾಂಧವ್ರ ಜೊತೆ ಇರ್ತೀನಿ. ನಮ್ಮ ಮಕ್ಕಳಿಗೆ ನಾವು ಎಜುಕೇಷನ್ ಕೊಡೋದ್ರಲ್ಲಿ ಎಷ್ಟು ಆಸಕ್ತಿ ವಹಿಸ್ತೀವಿ ಅನ್ನೋದು ನೋಡೋಕ್ಕಾಗತ್ತೆ. ಯಾಕಂದ್ರೆ ಏನಾಗುತ್ತೆ, 4ನೇತೆ 5ನೇತೆ 8ನೇತೆ ಆದ್ಮ್ಯಾಗ ಅವ್ನು ಸ್ಕೂಲಿಗೆ ಹೋಗಲ್ಲ. 10th ಆಗ್ತಾನೆ, PUC ಫಸ್ಟ್ ಇಯರ್ ಆಗಿ ಅರ್ಧಕ್ಕೆ ಸ್ಕೂಲ್ ಬಿಟ್ಬಿಡ್ತಾನೆ. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆದರೆ ಅವರಿಗೆ ಕಲ್ತೀನಿ ಅನ್ನೋದು ಒಂದು ಅಹಂ ಬಂದ್ಬಿಡ್ತದೆ. ಆ ಎಜುಕೇಷನ್ಗೆ ಒಳ್ಳೆಯ ನೌಕರಿನೂ ಸಿಗಲ್ಲ ಅವರಿಗೆ. ಆ ದೃಷ್ಟಿಯಿಂದ ನಾವು ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡೋದು ಭಾಳ ಮುಖ್ಯ ಐತಿಲ್ಲ. ಮತ್ತು ಇನ್ನೊಂದು ರಾಜಕೀಯವಾಗಿ ಹೇಳಿದರು, ಇವತ್ತು ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಹೆಂಗಾಗತ್ತಪ್ಪ ಅಂತಂದ್ರೆ, ಇತ್ತಾಗ ಭಾರತೀಯ ಜನತಾ ಪಕ್ಷದವರು ಇವರು ಮುಸ್ಲಿಮ್ಸು ನಮ್ಮ ವಿರೋಧಿಗಳಂತ ಅವ್ರು ನೋಡ್ತಾರೆ. ಇಲ್ಲಿ ಕಾಂಗ್ರೆಸ್ದಾಗ ಅವ್ರನ್ನ ಉಪಯೋಗಿಸ್ಕೊಂಡು ಅವ್ರಿಗೆ ಯಾವುದೂ ಅಧಿಕಾರಕ್ಕೆ ಕೊಡ್ಲಾರ್ದಂಗೆ ಅವ್ರು ನೋಡ್ಕೊತಾರೆ. ಸೊ ಎರಡೂ ಕಡೆಯಿಂದನೂ ಕೂಡ ಅನ್ಯಾಯಕ್ಕೊಳಗಾಗ್ತಾರೆ. ಯಾವುದಾದ್ರು ಸಮಾಜ ಇದ್ರೆ ಅದು ಮುಸ್ಲಿಂ ಸಮಾಜ. ನಮ್ಮ ಬಾಗಲಕೋಟೆ ನಗರಸಭೆ 35 ನಗರಸಭೆ ಸದಸ್ಯರಿದ್ದಾರೆ. ಅಲ್ಲಿ ಜನಸಂಖ್ಯೆ ಕೂಡ ಮುಸ್ಲಿಂ ಸಮಾಜದ್ದು ಚೆನ್ನಾಗಿದೆ ಇಲ್ಲಿ ಬಾಗಲಕೋಟೆಯಲ್ಲಿ. ಆದರೆ ಇರತಕ್ಕಂಥ ನಗರಸಭೆ ಸದಸ್ಯರು ಕೇವಲ 2. ಏನಾಗುತ್ತೆ, ಹಿಂದೂಗಳು ನಿಂತಾಗ ಮುಸ್ಲಿಮ್ಸ್ ಎಲ್ಲರೂ ವೋಟ್ ಮಾಡ್ತಾರೆ, ಮುಸ್ಲಿಮ್ಸ್ ನಿಂತಾಗ ಹಿಂದೂಗಳು ವೋಟ್ ಮಾಡೋಂಗಿಲ್ಲ. ಅದು ಯಾಕಪ್ಪ ಅಂತಂದ್ರೆ, ಇದೇ ಜಾತಿ ವ್ಯವಸ್ಥೆ ಈ ಥರ ಆತಪ್ಪ ಅಂದ್ರೆ ಮುಸ್ಲಿಂ ಸಮಾಜದವರಿಗೆ ಅದು ಏನಾಗುತ್ತೆ ಅಂದ್ರೆ, ಪೊಲಿಟಿಕಲಿ ಏನು ಮೋಟಿವೇಟೆಡ್ ರಾಜಕಾರಣಿಗಳಿರ್ತಾರೆ 100% ಇದನ್ನು ಯೂಟಿಲೈಸ್ ಮಾಡ್ಕೊಂಡು ಅಧಿಕಾರಕ್ಕೆ ಬರುವಂಥ ವ್ಯವಸ್ಥೆಯೊಳಗೆ ಹಿಂದೂ ಮುಸ್ಲಿಂ ಒಳಗೆ ಭಿನ್ನಾಭಿಪ್ರಾಯ ಹೆಚ್ಚಾಗಿ ಅದರ ಪರಿಣಾಮನೇ ಇದಾಗತ್ತೆ. ಮತ್ತು ಈಗ ನೀವು ನೋಡ್ತಿರೋ ಕರ್ನಾಟಕ ರಾಜ್ಯದಲ್ಲಿ ಕೇವಲ 2 ಸಚಿವರು ಮಾತ್ರ ಅಲ್ಪಸಂಖ್ಯಾತರಿದ್ದಾರೆ. ಜನಸಂಖ್ಯೆ ಅನುಗುಣವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಇರ್ತಕ್ಕಂಥ ಮುಸಲ್ಮಾನರನ್ನು ನೋಡಿದರೆ ಅವ್ರಿಗೆ ಕೊಡ್ತಕ್ಕಂಥ ಪಾಲು ಏನಿದೆ ಭಾಳ ಕಡಿಮೆ ಇದೆ. ಇನ್ನಷ್ಟು ವೇದಿಕೆ ಮೇಲೆ ಇದ್ದಂಥ ಹಿರಿಯರ ಮುಖಾಂತರ ಅಥವಾ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಆಗಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಗಾಗಲಿ ಇನ್ನೂ ಹೆಚ್ಚಿನ ಸ್ಥಾನ ಮುಸಲ್ಮಾನ್ ಸಮಾಜದವ್ರಿಗೆ ಕೊಡ್ಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ. ಮತ್ತು ಇವತ್ತಿನ ಮುಖ್ಯ ಕಾರ್ಯಕ್ರಮದ ಉದ್ದೇಶ ಏನು, ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಜಯಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಈಗ ನಾವು ಇನ್ ದ ಇಯರ್ 1990ರಲ್ಲಿ ಪ್ರತಿ ರವಿವಾರ ಕೂಡ ದೂರದರ್ಶನಲ್ಲಿ ದ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅಂತೇಳಿ ಒಂದು ಕಾರ್ಯಕ್ರಮ ಬರ್ತಿತ್ತು.
ಸಂಡೇ ಬರ್ತೈತಿಯಪ್ಪ ಅಂತಂದ್ರೆ ನಮಗೊಂದು ಹಬ್ಬ ಅದು. ಟಿಪ್ಪು ಸುಲ್ತಾನ್ ಅವರ ಕಾರ್ಯಕ್ರಮ ನೋಡೋದಂದ್ರೆ ಅದೊಂಥರ ಹಬ್ಬ. ದ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಏನು ಸಂಜಯ್ ಖಾನ್ ಅವ್ರ ಪ್ರೊಡ್ಯೂಸರ್ ಆದಂಥ ಈ ಧಾರಾವಾಹಿ ಅವಾಗ ಎಷ್ಟು ಚೆನ್ನಾಗಿತ್ತಪ್ಪ, ನಮಗೆ ಜಾತಿ ವ್ಯವಸ್ಥೆನೇ ಗೊತ್ತಿರಲಿಲ್ಲ. ಇತ್ತೀಚೆಗೆ ಸುಮಾರು ಒಂದು 10-15 ವರ್ಷ ಹಿಂದ್ಗಡೆ ನಾವು ಹಿಂದೂಗಳು ಮುಸ್ಲಿಮ್ಸು, ಆ ಮುಸ್ಲಿಮ್ಸಲ್ಲಿ ಮತ್ತು ಬೇರೆ ಬೇರೆ ಹಿಂದೂಗಳಲ್ಲಿ ಬೇರೆ ಬೇರೆ ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ಸಿಕ್ಕು ನಾವೆಲ್ಲ ಏನು ಸಹೋದರ ಏನು ಬಾಳ್ತಾ ಇದ್ವಿ ಅದು ಯಾಕೋ ಹಿನ್ನಡೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಾವು ನಮ್ಮ ಹುಡುಗರಿಗೆ ಎಜುಕೇಟ್ ಮಾಡ್ಬೇಕು. ಈಗ ಇಲ್ಲಿ ನೋಡ್ತಾ ಇದ್ದೀರಿ ಸಾಕಷ್ಟು ಜನ ಯುವಕರಿದ್ರು ಕೂಡ ಬರ್ಬೇಕಿತ್ತು ಈ ಕಾರ್ಯಕ್ರಮಕ್ಕೆ. ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ತಿಳ್ಕೊಬೇಕಿತ್ತು. ಹಿರಿಯರಾದಂಥ ಮಹಾರಾಜನವ್ರು ಸರ್ ಭಾಳ ಚೆನ್ನಾಗಿ ಮಾತಾಡಿದರು, ಅವ್ರ ಇತಿಹಾಸದ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದರು. ಸಹೋದರಿ ನಜ್ಮಾ ನಜೀರವರು ಕೂಡ ಭಾಳ ಚೆನ್ನಾಗಿ ಮಾತಾಡಿದರು. ಇನ್ನು ಅತ್ಯಂತ ನೇರವಾಗಿ ಮಾತಾಡಿದಂಥ ಅಪ್ಸರಾ ಬೇಗಂ ಚಪ್ಪರ್ ಬಂದವರಂತೂ ಅವ್ರಿಗೆ ಮನಸ್ಸಿಗೆ ನೋವಾಗಿದ್ದನ್ನು ಇಲ್ಲಿ ತೊಡ್ಕೊಂಡವರು. ಯಾಕಂದ್ರೆ ಈ ಕಾರ್ಯಕ್ರಮ ಮಾಡಿದ್ವಿ, ಮತ್ತೆ ಮುಂದಿನ ವರ್ಷಕ್ಕೆ ನೆನಪಿದು. ಈ ಕಾರ್ಯಕ್ರಮ 4 ಗಂಟೆಗೆ ಸೀಮಿತ ಮಾಡಿ ಮತ್ತೆ ಯಾವಾಗ ನೆನಪಾಗೋ ಟಿಪ್ಪು ಸುಲ್ತಾನ್ ಅವರು ಅಂದ್ರೆ ಮುಂದಿನ ವರ್ಷಕ್ಕೆ ಹಂಗೆ ಆಗಬಾರ್ದು. ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಹೋರಾಟಗಳಾಗಬೇಕು. ಸೀರಿಯಲ್ಗಳು ಅಥವಾ ಪಠ್ಯ ಪುಸ್ತಕದಲ್ಲಿ ಏನು ತೆಗೆದಾರ, ಏನು ನಿಜವಾದ ಸಂಗತಿಗಳು ನಡೆದಿದ್ದಾವೆ ಅದನ್ನು ಹಾಕುವಂಥ ಪ್ರಯತ್ನ ಮುಸ್ಲಿಂ ಸಮಾಜದವರು ಧ್ವನಿ ಎತ್ತಬೇಕು. ಯಾಕಂದ್ರೆ ಅವ್ರು ಹೇಳಿದ ಧ್ವನಿ ಇಲ್ಲ ಅಂತಂದ್ರೆ ಕೆಲಸ ಆಗಂಗಿಲ್ಲ. ಕೂಸು ಹತ್ರ ಹಾಲು ಕುಡಿಸ್ತಾರೆ. ಧ್ವನಿ ಸರ್ಕಾರದ ವಿರುದ್ಧ ಇರಬೇಕು. ಕರ್ನಾಟಕ ಸರ್ಕಾರ ಅಂತ ಅಷ್ಟೇ ಅಲ್ಲ ನಾ ಹೇಳ್ತಾ ಇರೋದು, ಯಾವುದೇ ಸರ್ಕಾರ